ದೇವರ ರಾಜ್ಯ ನೀತಿನ ನೀನು ಹುಡುಕುವಾಗ, ದೇವರ ರಾಜ್ಯ ಅಂದ್ರೇನು, ನೀತಿ ಅಂದ್ರೇನು ಯಾವಾಗ ನೀನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತೀಯಾ, ಅವೆಲ್ಲವೂ ನಿನ್ನಿಂದ ಬರುತ್ತೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಲೋಕದಲ್ಲಿರೋದು ಎಲ್ಲವೂ ನಾಶವಾಗಿ ಹೋಗುತ್ತೆ, ಎಲ್ಲವೂ ನಶಿಸಿ ಹೋಗುತ್ತೆ. ಯಾವುದು ನಾವು ಬಂದಾಗ ಏನು ತೆಗೆದುಕೊಂಡು ಹೋಗಿಲ್ಲ, ಹೋಗುವಾಗಲೂ ಏನು ತೆಗೆದುಕೊಂಡು ಹೋಗೋದಿಲ್ಲ. ಬರೀ ಮೈಯಾಗಿ ಬಂದಿದ್ದು ಬರೀ ಮೈಯಾಗಿ ಹೋಗ್ತೀರಿ. ಹಲ್ಲೆಲೂಯಾ. ಈ ರೀತಿ ಇರುವಾಗ ದೇವರ ಮಕ್ಕಳೇ, ನಾಳೆ ಕುರಿತು ನಾವು ಚಿಂತೆ ಮಾಡದೆ ದೇವರ ರಾಜ್ಯದ ಕುರಿತು ನಾವು ಚಿಂತೆ ಮಾಡೋಣ. ಆತ್ಮಗಳ ಕುರಿತು ಭಾರ ಕೊಡು ದೇವರೇ. ಆತ್ಮಗಳಿಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಮನೋವೇದನೆ ನನ್ನೊಳಗಡೆ ಬರಲಿಯಪ್ಪ. ಬಾಯಾರ್ದೆ ಜಿಂಕೆಯ ನೀರಿಗಾಗಿ ಹೇಗೆ ತವಕ ಪಡುತ್ತೋ ಹಾಗೆ ನನ್ನ ಮನವು ತವಕ ಪಡಲಿ ಅಂತೇಳಿ ಪ್ರಾರ್ಥಿಸ್ರಿ. ಕಣ್ಣೀರಿಂದ ಪ್ರಾರ್ಥನೆ ಮಾಡ್ರಿ. ನಶಿಸೋಗ ಜನರಿಗಾಗಿ, ನಾಶವಾಗೋ ಜನರಿಗಾಗಿ. ಅಯ್ಯೋ ದೇವರೇ, ಭಾರ ಬರಬೇಕು ನಮ್ಮಲ್ಲಿ. ಭಾರ ಇಲ್ಲದೆ ನಾನು ಸಭೆ ನಡೆಸೋದಾಗಲಿ, ಕುರುಬನಾಗೋದಕ್ಕಾಗಲಿ, ಇಲ್ಲ ಸೇವೆ ಮಾಡೋ ಸೇವಕಿ ಆಗಿರೋದಕ್ಕಾಗಲಿ ಏನು ಮಾಡಿದ್ರೆ ಅದೇನು ಯೂಸ್ ಇಲ್ಲ, ಅದು ವ್ಯರ್ಥ, ಫಲ ವೇಸ್ಟು. ನಾವು ಮಾಡೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಆತ್ಮಗಳ ಭಾರವನ್ನು ಕೊಡು ದೇವರಂತೇಳಿ ನಾವು ಮೊಣಕಾಲುಗಳಲ್ಲಿ ಕುಳಿತು ನಾವು ಪ್ರಾರ್ಥನೆ ಮಾಡೋದಕ್ಕೆ ನಮ್ಮನ್ನೇ ನಾವು ಒಪ್ಪಿಸ್ಕೊಡ್ಬೇಕು. ಕಣ್ಣೀರಿಂದ ನಾವು ಪ್ರಾರ್ಥನೆ ಮಾಡಬೇಕು. ಆತ್ಮ ಭಾರದಿಂದ ಪ್ರಾರ್ಥಿಸಬೇಕು. ದೇವರೇ, ಜನರಿಗೆ ನಾನು ಯಾವಾಗ ನಾನು ಪ್ರಾರ್ಥನೆ ಮಾಡೋದು, ದೇವರೇ ನಾನು ಬಿತ್ತುವಂಥ ಬೀಜ ಅನೇಕರಿಗೆ ಫಲ ಕೊಡಬೇಕು. ಆ ಫಲ ನೆಲೆ ನಿಲ್ಲಬೇಕು. ಅನೇಕರಿಗೆ ಬೆಳಕಾಗತಕ್ಕಂತೆ, ನೆಲೆ ನಿಲ್ಲತಕ್ಕಂತೆ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತನ ನಾಮದ ಮೂಲಕ ಅದನ್ನು ಕೇಳಿಕೊ, ನಾನು ನಿನಗೆ ಕೊಡ್ತೀನಿ ಅಂತ ದೇವರು ಹೇಳ್ತಾರೆ. ನಾವು ಬಿತ್ತುವಂಥ ಪ್ರತಿಯೊಂದು ಬೀಜ ಅನೇಕರಿಗೆ ಫಲ ಕೊಡಬೇಕು. ಪ್ರತಿ ಸಾರಿ ನಾವು ಮಾಡೋದು ಪ್ರಾರ್ಥನೆ, ದೇವರೇ ನಾವು ವಾಕ್ಯ ಹೇಳಿದ್ರು ಕೂಡ ಅನೇಕ ಹೃದಯನ ಮುಟ್ಟಬೇಕು. ಆರಾಧನೆ ಮಾಡಿದ್ರು ಕೂಡ ಅನೇಕ ಹೃದಯನ ಸ್ಪರ್ಶಿಸ್ಬೇಕಪ್ಪ. ಸುಮ್ಮನೆ ಬಂದು ನಿಂತ್ಕೊಂಡು ವಾಕ್ಯ ಹೇಳಿದೆ, ಪ್ರಾರ್ಥನೆ ಮಾಡಿದೆ, ಆರಾಧನೆ ಮಾಡಿದೆ, ಹೋದೆ ಅಂತ ಅಲ್ಲಪ್ಪ. ಒಂದೊಂದು ವ್ಯಕ್ತಿಗಳ ಹೃದಯ ಬದಲಾಗಬೇಕು. ಒಂದೊಂದು ಮನೋನೇತ್ರಗಳು ತೆರೆಯಲ್ಪಡಬೇಕು. ಕುರುಡು ಕಣ್ಣುಗಳು ಹೈ ಓಪನ್ ಆಗಬೇಕು. ಸ್ಪಿರಿಚುವಲ್ ಆಗಿ ಓಪನ್ ಆಗ್ಬೇಕಂತೇಳಿ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ. ದೇವರ ಮಕ್ಕಳೇ, ಒಂದು ಸೇವಕರು ಪುಸ್ತಕದಲ್ಲಿ ಬರೆದಿದ್ದಾರೆ, ನಮ್ಮ ಕಣ್ಣುಗಳು ತೆರಿ ಅಂತೇಳಿ ನಾವು ಪ್ರಾರ್ಥಿಸ್ಬೇಕಂತೆ. ಸೈತಾನ ನಮ್ಮ ಆತ್ಮಿಕ ಕಣ್ಣನ್ನು ಕುರುಡು ಮಾಡಿರ್ತಾನೆ. ಆ ಆತ್ಮಿಕ ಕಣ್ಣು ಓಪನ್ ಆಗಲಿ. ಯಾವ ರೀತಿ ಓಪನ್ ಆಗಬೇಕು, ಓಪನ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಸುತ್ತು ದೇವರು ಏನು ಹೇಳಿದ್ದಾರೆ, ನಿನಗೆ ಕಾಲು ಕಲಿಗೆ ತಗಲದಂತೆ ದೂತರನ್ನ ಕಾವಲಾಗಿರ್ತೀನಿ ಅಂತ ದೇವರು ಹೇಳಿದ್ದಾರೆ. ಆ ದೂತರ ಕಾವಲಾಗಿರೋದು ನಾವು ಕಾಣಿಸುತ್ತಂತೆ ನಮಗೆ. ಒಂದ್ಸರಿ ಅವರು ಆ ಪುಸ್ತಕದಲ್ಲಿ ಹೇಳಿದ್ರು, ಅವರು ಒಂದು ದಿನ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ನೀನು ಹೇಳಿದೆಯಲ್ಲ ದೇವರೇ ಕಣ್ಣು ತೆರಿ ಅಂತ, ನನ್ನ ಕಣ್ಣು ತೆರಿಯಪ್ಪ, ಇವತ್ತು ನಿನ್ನ ಸುತ್ತು ದೂತರು ಕಾವಲಿ ಇರ್ತಾರಂತ ನಿನ್ನ ವಾಕ್ಯದಲ್ಲಿ ಹೇಳುತ್ತೆ. ನನ್ನ ಸುತ್ತು ನಿನ್ನ ದೂತರು ಕಾವಲಾಗಿಟ್ಟಿರೋದನ್ನ ನಾನು ಕಾಣಬೇಕು ಅಂತೇಳಿ ಅವರು ಪ್ರಾರ್ಥನೆ ಮಾಡುವಾಗ, ಅವರು ಪ್ರಾರ್ಥನೆ ಮಾಡ್ತಾ 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 ಜಸ್ಟ್ ಅವ್ರು ಹಿಂಗೆ ಕಣ್ಣು ಬಿಟ್ಟು ನೋಡಿದ್ರೆ ಅವರ ಸುತ್ತು ದೇವದೂತರು ಕತ್ತಿಗಳನ್ನು ಹಿಡ್ಕೊಂಡು, ಬರಚಿಗಳನ್ನು ಇಟ್ಕೊಂಡು ಅವರ ಸುತ್ತು ಇದ್ದಾರೆ. ಒಂದು ದೊಡ್ಡ ಸೈತಾನ ಜನಾಂಗ ಅವ್ರ ಪ್ರಾರ್ಥನೆನ ಡಿಸ್ಟರ್ಬ್ ಮಾಡಬೇಕು, ಅವರ ಸೇವೆನ ಹಾಳು ಮಾಡ್ಬೇಕಂತೇಳಿ ಎದ್ದು ಬರ್ತಾ ಇದ್ದಾನೆ. ಆ ಎದ್ದು ಬರದಂತೆ ಅದನ್ನು ತಡೆ ಹಿಡಿದಕ್ಕೆ ಅವರ ಸುತ್ತು ದೇವದೂತರು ಇರೋದು ಅವ್ರ ಕಣ್ಣಲ್ಲಿ ನೋಡ್ತಾ ಇದ್ದಾರಂತೆ.